ಶಾಲಾ ಬಸ್ಗಾಗಿ ವಿದ್ಯಾರ್ಥಿಗಳ ರಸ್ತೆ ತಡೆ, ವಿದ್ಯಾರ್ಥಿಗಳ ಪರದಾಟ ಕೇಳುವವರಾರು. ಸಾಕಷ್ಟು ಬಾರಿ ಮನವಿ ಕೊಟ್ಟರೂ ಸ್ಪಂದಿಸದ ಬಸ್ ಡಿಪೋ ಮ್ಯಾನೇಜರ್ ವಿರುದ್ಧ ಕಿಡಿಕಾರಿದ ವಿದ್ಯಾರ್ಥಿಗಳು. ಇದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬನ್ನಿಹಟ್ಟಿ ಕ್ರಾಸ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ. ನೀವು KSRTC ಬಸ್ಸುಗಳನ್ನು ಸ್ಟಾಪ್ ಮಾಡುವುದಕ್ಕೆ ಕಾರಣವೇನು, ಏನು ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅನ್ಸ್ಕೊಳ್ಳಿ. ಬಸ್ ಓಕೆ ಸೊ ನಿಮ್ಗೆ ಯಾವ್ದು ತರಹ ನೀವು ಲೆಟರ್ ನೀವೇನು ಕಂಪ್ಲೀಟ್ ಕೊಟ್ಟರು ಕೂಡ ಹೋಗಿ ಕಂಪ್ಲೀಟ್ ಕೊಟ್ಟರು ಕೂಡ KSRTC ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ಲೆಟರ್ ಕೊಟ್ಟರು ಕೂಡ ಯಾವುದೇ ರೀತಿಯಾಗಿ ನಿಮಗೆ ರೆಸ್ಪಾನ್ಸ್ ಇಲ್ಲ. ಓಕೆ ಇದೆಯಾ? ಓಕೆ ನಿಮ್ಗೆ ಯಾವ ರೆಸ್ಪಾನ್ಸ್ ಮಾಡಿಲ್ಲ. ಇದಕ್ಕೂ ಮುಂಚಿತವಾಗಿ ನೀವು ಏನಾರು ಹೋಗಿ MLA ಅಥವಾ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಯಾರಿಗೆ? ಸರ್ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ತಾ ಇದ್ರಿ. ಸೊ ಅದೇ ಉದ್ದೇಶ ಇಟ್ಕೊಂಡು ನೀವು ಇವತ್ತು KSRTC ಬಸ್ಸನ್ನು ಸ್ಟಾಪ್ ಮಾಡಿಬಿಟ್ಟು ನೀವು ಮುತ್ತಿಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಲ್ವಾ? 3 days ಇಂದ ನೀವು ಪ್ರಶ್ನೆ ಮುಂದೆ ಮಾತಾಡಿದ್ದೀರಾ? ಓಕೆ ಸಾಲ್ವ್ ಮಾಡಿಲ್ವಾ? ಬ್ರದರ್ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ದಾವಣಗೆರೆ ಬಸ್ ನಾಗಲಾಪುರದಲ್ಲಿ ಸ್ಟಾಪ್ ಇದೆ. ಓಕೆ ಮಕ್ಕಳು ಸ್ಕೂಲ್ ಮಕ್ಕಳು ಬೆಳಿಗ್ಗೆ ಕ್ಲಾಸ್ ಇದೆ ನಿಂತ್ಕೊಂಡಿದ್ದಾರೆ. ಓಕೆ ಕೈ ಮಾಡಿದ್ರೆ ಹಂಗೆ ಹೋಗ್ತಾರೆ. ಹೌದು ಸ್ಟಾಪ್ ಕೊಡ್ತಾ ಇಲ್ಲ ಅಂದ್ರೆ ಅವರು ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಡೈಲಿ ಮಕ್ಕಳು ಹೋಗೋದು ಹೆಂಗ, ಎಜುಕೇಶನ್ ಪಡ್ಕೊಳ್ಳೋದು ಹೆಂಗ, ಯಾರು ಕೇಳಿರಲ್ವಾ? ಇದ್ರ ಬಗ್ಗೆ ಬಲವಾದ ಧ್ವನಿ ಎತ್ತಕ್ಕೆ ನೀವು ಸಾಧ್ಯನಾ? ಡಿಪೋದಿಂದ ಒಂದು ಬಸ್ಸು ಇಲ್ಲ. ಎಲ್ಲ ಕೂಡ್ಲಿಗಿ, ದಾವಣಗೆರೆ ಅಷ್ಟೇ. ಸಂಡೂರು ಡಿಪೋದಲ್ಲಿ ಎಲ್ಲ ನಾನ್ ಸ್ಟಾಪ್. ಬೆಳಿಗ್ಗೆ 4ರಿಂದ 5 ಬಸ್ ಹೋಗ್ತಾವೆ. ಆದ್ರೆ ಒಬ್ರಿಲ್ಲ, 2 ಜನ ಅಷ್ಟೇ. ನಮ್ಮನ್ನ ಏರ್ಸ್ಕೊಂಡು ಹೋಗಂದ್ರೆ ಏರ್ಸ್ಕೊಂಡು ಹೋಗಲ್ಲ. ಸ್ಟಾಪ್ ಎಲ್ಲ ಮುಂದ್ಗಡೆ ಮಾಡ್ತಾರ. ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಲ್ಲ. ನಮ್ಮೂರಿಗಾಗಿ ಒಂದು ಬಸ್, ನಾವು ಲೆಟರ್ ಕೊಟ್ಟಿವಿ, ಎಲ್ಲ ನಿಮ್ಮ ಸಪರೇಟ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗಳು ಏನಿದ್ರೆ ನಿಮಗಾಗಿ ಸಪರೇಟ್ ಬಸ್ ಅನ್ನು ಬಿಡ್ಬೇಕಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಎಲ್ಲ ಬಿಡ್ಬೇಕು ಕೂಡ ಹೌದು ಸರ್ಕಾರದಿಂದ. ಮತ್ತೆ ಮಾತಾಡಿದ್ರಾ?